ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಇವಾಗ ಜಸ್ಟ್ ಏನ್ ಬರ್ತಾ ಇರೋ ಬಿಗ್ ಬ್ರೇಕಿಂಗ್ ಅಪ್ಡೇಟ್, ಬೆಳಗಿನ ಅಫಿಷಿಯಲ್ ಕನ್ಫರ್ಮೇಶನ್ ಬಂದ್ಬಿಡ್ತು ICC ಕಡೆಯಿಂದ. ಸ್ಕಾಟ್ಲ್ಯಾಂಡ್ ಎಂಟ್ರಿ ಕೊಟ್ಟಿದೆ T20 ವರ್ಲ್ಡ್ ಕಪ್ 2026ಗೆ. ಬಾಂಗ್ಲಾದೇಶ್ನ ಕಿತ್ತಿ ಉಗಿದಿ ಮಕ್ಕೆ ಕ್ಯಾಕರ್ಸ್ ಉಗಿದು ಅಟ್ತಾ ಇದೀವಿ ಅಂತ ಅಫಿಷಿಯಲ್ ಸ್ಟೇಟ್ಮೆಂಟ್ನ ಪಾಸ್ ಮಾಡಿಬಿಟ್ರು. ಗ್ರೂಪ್ ಸಿಗೆ ಆ್ಯಡ್ ಆಗ್ತಾ ಇದ್ದಾರೆ. ಸ್ಕಾಟ್ಲ್ಯಾಂಡು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಒಳ್ಳೆ ದೇಶ ಬರ್ತಾ ಇದೆ. ಕಿತ್ತೊಂದು ನನ್ನ ಮಕ್ಕಳು ಈಚೆ ಕಡೆ ಹೋಗಿದ್ದಾರೆ ಅಂತಂದರೆ ಇವ್ರೇನು ಗೆದ್ಬಿಡೋರು ಇವರು ಬಾಂಗ್ಲಾದೇಶದವ್ರು, ಏನಕ್ಕೆ ಈ ಥರ ಬಿಲ್ಡಪ್ ಕೊಡ್ತಾವ್ರೆ ಇವ್ರ ಜೊತೆ ನನ್ನ ಮಕ್ಕಳು ಕಿತ್ತೊಂದು ನನ್ನ ಮಕ್ಕಳು ಪಾಕಿಸ್ತಾನದವ್ರು ಬೇರೆ ಸೇರ್ಕೊಂಡವ್ರೆ. ಅಲ್ಲಾಗಿರೋ ಕಾಮಿಡಿ ಹೆಂಗಿದೆ ಅಂತ ಅಂದರೆ ಇವಾಗ ಬಾಂಗ್ಲಾದೇಶಿಗೆ ಇಂಜಸ್ಟಿಸ್ ಆಗಿದೆ ಅಂತ ಇವರು ಪಾಕಿಸ್ತಾನದವರು ನಾವು ಬರಲ್ಲ ವರ್ಲ್ಡ್ ಕಪ್ ಆಡೋದಕ್ಕೆ ಅಂತ ಕೂತ್ಕೊಂಡವ್ರಂತೆ. ಏನು ಗುರು ಇದು, ಏನಿದು ಕತೆ ಇವ್ರದ್ದು ಪಾಕಿಸ್ತಾನದವ್ರದ್ದು? ಪರವಾಗಿಲ್ಲ, ಅವರು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾವ್ರೆ. ಅವ್ರ ಬುದ್ಧಿಗೆ ಇವ್ರ ಬುದ್ಧಿಗೆ ಎರಡು ಆ ಕಡೆ ಈ ಕಡೆ ನಮ್ಮ ದೇಶ ಮಧ್ಯದಲ್ಲಿ ಅದೇನಕ್ಕಾರೋ ಮಧ್ಯದಲ್ಲಿದ್ದೆ, ಇವರಿಬ್ಬರು ಮಧ್ಯೆ ಅಂತ ಓದಾಗ್ತಾ ಇಲ್ಲ. ನಮ್ಮದೇ ತಪ್ಪು ಅಂತ ಅನ್ನಿಸ್ದೆ ಈ ಕಿತ್ತೋದ ದೇಶಗಳ ಮಧ್ಯೆ ಇರೋವಂಥದ್ದು. ಇಲ್ಲ ನೋಡಿ ಇವ್ರಿಗೇನೋ ಆಗ್ಬಿಡ್ತು ಅಂತ ಅವ್ರು ನೋಡಿ ಅವ್ರು ಕಿತ್ತೋದ ಬುದ್ಧಿನ ತೋರಿಸ್ತಾವ್ರಲ್ಲಿ. ಒಟ್ಟಾಗಿ ಇಂಡಿಯಾ ಮೇಲೆ ಏನೋ ಒಂದು ಮಾಡಬೇಕು ಅವ್ರಷ್ಟೇ. ಇಂಡಿಯಾ ಮೇಲೆ ಬೆಲ್ಟ್ ತೋರಿಸ್ಬೇಕು, ಇಂಡಿಯಾ ತಪ್ಪು ಮಾಡ್ತಾ ಇದೆ, ಇಂಡಿಯಾ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ. 80% ಆಫ್ ದ ರೆವೆನ್ಯೂ ಜನರೇಟ್ ಆಗೋದು ICCಗೆ ಇಂಡಿಯಾಯಿಂದ. BCCI ಇಂದ 80% ಆಫ್ ದ ರೆವೆನ್ಯೂ ಬರುವಂಥದ್ದು. ಇಂಡಿಯಾದಲ್ಲೇ ಮೆಜಾರಿಟಿ ಆಫ್ ದ ವ್ಯೂವರ್ಸ್ ಇರೋದು ಕ್ರಿಕೆಟಿಗೆ. ಪ್ರಪಂಚದಾದ್ಯಂತ ಇಂಡಿಯಾದಿಂದನೇ ವ್ಯೂವರ್ಸ್ ಬರೋದು, ನೋಡೋದು ಜಾಸ್ತಿ ಜನ. 80% ಆಫ್ ದೆಮ್. ಯಾವುದೇ ಲೀಗ್ ಆದ್ರೂ ಕೂಡ ಅಷ್ಟೇ, ಎಲ್ಲೋದ್ರೂ ಕೂಡ ಇಂಡಿಯನ್ಸ್ ಇದ್ದೇ ಇರ್ತಾರೆ ಕ್ರಿಕೆಟ್ ಅಂತ ಬಂದಾಗ. ಸೊ ಅದು ಇವರಿಗೆ ಅರಿವಿದ್ಯೋ ಇಲ್ವೋ ಗೊತ್ತಿಲ್ಲ. ಅಂದರೆ ಇವರೇನು ಪಾಕಿಸ್ತಾನದವ್ರೇನು ಎದುರಿಸಾಕ್ ನೋಡ್ತಾರೋ ನಮ್ಮನ್ನ, ಬಾಂಗ್ಲಾದೇಶವ್ರೇನು ಎದುರಿಸಾಕ್ ನೋಡ್ತಾರೋ ನಮ್ಮನ್ನ. ಒಂದೋಯ್ತು ಅಂತ ಅನ್ಕೊಂತೀವಿ ಅಷ್ಟೇ, ಬೇರೆ ಏನು ಅನ್ಕೊಳಲ್ಲ. ICCನೂ ಅಷ್ಟೇ ಅನ್ಕೊಳೋದು. ಪಾಕಿಸ್ತಾನದವ್ರು ಕಳ್ಸ್ಕೊಂಡು ಹೋಯ್ತು ಅಂತಂದರೆ ಏನು ಅನ್ಕೊಳಲ್ಲ. ಇವರೇನು ಮುಂಚೆ ಥರ ಕಾಂಪಿಟೇಷನ್ ಕ್ರಿಕೆಟಲ್ಲಿ ಕೊಡ್ತಾ ಇಲ್ಲ ನಮಗೆ. ಇಂಡಿಯಾಗೆ ಪಾಕಿಸ್ತಾನದವರು ಮುಂಚೆ ಥರ ಕಾಂಪಿಟೇಷನ್ ಕೊಡ್ತಿಲ್ಲ. ಬಾಂಗ್ಲಾದೇಶವರು ಅವರು ಒಂಥರ ಲೆಕ್ಕಕ್ಕೆ ಇಲ್ಲ ಬಿಡಿ, ಆ ಥರ ಆಡ್ತಾ ಇದ್ದಾರೆ. ಇವ್ರು ನೋಡ್ತಾವ್ರೆ ದೌಲತ್ಗಳನ್ನ ಶೋಗಳನ್ನ ಕೊಟ್ಕೊಂಡು ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದ್ರೆ ಯಾವ ಮಗ ಕೇಳ್ತಾನೆ ಗುರು? ಇವಾಗ ಏನು ಮಾಡ್ತಾವ್ರೆ ಅಂತಂದರೆ PCB ಚೇರ್ಮನ್ ಅವನಲ್ಲಪ್ಪ, ಅವನು ಹೇಳ್ತಾವ್ರಂತೆ ಆ ದೆಪ್ಕೊಂಡೋದು ಇಟ್ಕೊಂಡಲ್ಲ ಅಲ್ಲಿ ನಮ್ಮ ಏಷ್ಯಾ ಕಪ್ ಟ್ರೋಫಿನ ದೆಪ್ಕೊಂಡೋಗ್ಬಿಟ್ಟು ದುಬೈಲಿ ಇಟ್ಬಿಟ್ಟು ಬಂದಲ್ಲ. ಈ ಮೇಧಾವಿ ಹೇಳ್ತಾವನೆ ಇವಾಗ ನಾವು ಆಡೋದಿಲ್ಲ, ವರ್ಲ್ಡ್ ಕಪ್ನ ಆಡೋದಿಲ್ಲ ಅಂತ. ಶ್ರೀಲಂಕಾದಲ್ಲಿ ಹಾಕಿರೋದು ಇವರಿಗೆ ತಗೊಂಡೋಗ್ಬಿಟ್ಟಲ್ಲಿ ಹೋಗ್ರ ನನ್ನ ಮಕ್ಕಳಲ್ಲಿ ಆಡ್ರಿ ಅಂತ. ನಮ್ಮ ದೇಶದಲ್ಲೇನು ಆಡಬೇಡಿ ಅಂತ ನಾವು ಬಿಡ್ತಾನೆ ಇಲ್ಲ ಅವ್ರನ್ನ ಆಡೋದಕ್ಕೆ. ಫಸ್ಟ್ ಆಫ್ ಆಲು ಇವ್ರು ನೋಡ್ತಾವ ಅಂತಂದರೆ ನಾವು ಇಲ್ಲಿ ಬಾಯ್ಕಾಟ್ ಮಾಡ್ತೀವಿ, ಅವ್ರಿಗೆ ಇಂಜಸ್ಟಿಸ್ ಆಗೋಗ್ಬಿಟ್ಟಿದೆ, ನಾವು ಅದಕ್ಕೆ ಬಾಯ್ಕಾಟ್ ಮಾಡ್ತೀವಿ ಅಂತ. ಇಲ್ಲಿ ಏನು ಮಾಡಬೇಕು ಗೊತ್ತಾ? ಈ ಪಾಕಿಸ್ತಾನ ಕಿತ್ತೋದರ ಮಕ್ಕಳವರಲ್ಲ, ಇವ್ರನ್ನ ಒದ್ದೋಡಿಸ್ಬಿಡ್ಬೇಕು. ಬಾಯ್ಕಾಟ್ ಮಾಡ್ತೀವಿ ಅಂತವ್ರಲ್ಲ, ಹೆಂಗಿದ್ರು ಬಾಂಗ್ಲಾದೇಶದವರು ನಾವು ಶ್ರೀಲಂಕಾದಲ್ಲಿ ಆಡ್ತೀವಿ ಅಂತ ಹೇಳ್ತಿದ್ರಲ್ಲ, ಇವ್ರನ್ನ ಒದ್ದೋಡಿಸ್ಬಿಟ್ಟು ಅವ್ರನ್ನ ಶ್ರೀಲಂಕಾಗೆ ಹಾಕಬೇಕು. ಅವಾಗ ಸಖತ್ತಾಗಿರ್ತದೆ ಈ ಪಾಕಿಸ್ತಾನದವ್ರಿಗೆ. ಈ ಥರ ಏನಾರು ಮಾಡ್ತೋ ಅಂತಂದರೆ ಇದಕ್ಕಿಂತ ಒಂದು ಒಳ್ಳೆ ಕಾಮಿಡಿ ಇನ್ನೂ ಒಂದು ಇರೋದಿಲ್ಲ ಪಾಕಿಸ್ತಾನದವ್ರನ್ನ ನೋಡೋದಕ್ಕೆ. ಒಂಥರ ಕಾಮಿಡಿ ಪೀಸ್ಗಳು ಆಗೋಗ್ಬಿಟ್ಟವ್ರೆ, ಏನೋ ಮಾತಾಡ್ಕೊಂತಾರೆ. ಇವ್ರು ಮಾತಾಡಿರೋಂಥದ್ದು ಏನಾಗಿದೆ? ಇವರೇ ಹೋಸ್ಟ್ ಆಗಿದ್ದು ಚಾಂಪಿಯನ್ಸ್ ಟ್ರೋಫಿಗೆ. ನಾವು ಇವ್ರು ಬಂದಿಲ್ಲ ಅಂದರೆ, ನಮ್ಮ ದೇಶಕ್ಕೆ ಬಂದಿಲ್ಲ ಅಂದರೆ, ಇಂಡಿಯಾದವ್ರು ಬಂದಿಲ್ಲ ಅಂತಂದರೆ ನಾವು ಶ್ರೀಲಂಕಾನ ರಿಪ್ಲೇಸ್ ಮಾಡಿಬಿಡ್ತೀವಿ. ಇದು ಇಂಡಿಯನ್ ಬರೋದು ಬೇಡ ನಮಗೆ, ಶ್ರೀಲಂಕಾನ ರಿಪ್ಲೇಸ್ ಮಾಡ್ಸೋಣ ಅಂತ ICCಗೆಲ್ಲ ಲೆಟ್ರೆಲ್ಲ ಬರೆದ್ಬಿಟ್ಟಿದ್ದೆವರು. ಆಯಿತಾ? ಆಗಲಿಲ್ಲ. ಇಂಡಿಯಾ ಆಡಿದ್ರು ತಾನೆ, ಇಂಡಿಯಾ UAE ಆಡಿದ್ರು ತಾನೆ, ಬಂದ್ಬಿಟ್ಟು ಅಮೀಕಂಡು ಆಡಿದ್ರಿ ತಾನೆ, ನೀವೂ ಫೈನಲ್ಸ್ನು ಆಡಿದ್ರಿ ತಾನೆ, ಎಲ್ಲ ಗೊತ್ತು ತಾನೆ ಏನೇನಾಯಿತು ಅಂತ. ಇಲ್ಲಿ ನೋಡ್ತು ಅಂತಾರೆ ನೋಡಿ ಗುರು. ಇದೊಂದೇ ಎಕ್ಸಾಂಪಲಾ? ಇನ್ನು ನೋಡಿ ಇಲ್ಲಿ ಆ್ಯಂಡಿ ಪೆಕಾಫ್ಟು ಇವ್ರೇನಾದರೂ ರೆಫ್ರಿ ಆದರು ಅಂತ ಅಂದರೆ ನಾವು ಬಾಯ್ಕಾಟ್ ಮಾಡ್ತೀವಿ ಅಂತ ಇವರು ಶುರು ಹಚ್ಕೊಂಡಿದ್ರು. ಆಮೇಲೆ ಆ್ಯಂಡಿ ಪೆಕಾಫ್ಟ್ನ ICC ಅವ್ರು ರಿಮೂವ್ ಮಾಡಿದ್ರ ಇಂಡಿಯಾಗೆ ಫೇವರಿಸಮ್ ಮಾಡ್ತಾವ್ರೆ ಇವರು ಅಂತ ಇವ್ರನ್ನ ರಿಮೂವ್ ಮಾಡಿ ಅಂತ ಹೇಳಿದ್ರು. ಇಲ್ಲ ನಾವು ಆಡೋದೇ ಇಲ್ಲ ಅಂತ ಹೇಳಿದರು, ರಿಮೂವ್ ಮಾಡಲಿಲ್ಲ. ಇಲ್ಲಿ ಇವಾಗ ನಾವು ಬಾಯ್ಕಾಟ್ ಮಾಡ್ತೀವಿ ಅಂತ ಕೂತ್ಕೊಂಡವ್ರೆ. ಇಲ್ಲಿ ಏನು ನಡೀತಿವ್ರದ್ದು? ಫಸ್ಟ್ ಆಫ್ ಆಲು ಬಾಯ್ಕಾಟ್ ಮಾಡ್ಕೊಂಡ್ರೆ ಮಾಡ್ಕೊ ಹೋಗು ಗುರು ಅಂತ ಹೇಳ್ತಾರೆ. ಯಾರಿಗೆ ಲಾಸು? ಇವ್ರಿಗೆ ಲಾಸು. BCCಗೆ ಲಾಸ್ ಆಗುತ್ತಾ? ಖಂಡಿತ ಲಾಸ್ ಆಗಲ್ಲ. IPL ಇಂದ ಬರುವಂಥ ರೆವೆನ್ಯೂನೇ ಬೇಜಾನ್ ಐತೆ, ಡೊಮ್ಯಾಸ್ಟಿಕ್ ಸರ್ಕ್ಯೂಟಲ್ಲಿ ಬರುವಂಥ ರೆವೆನ್ಯೂನೇ ಬೇಜಾನ್ ಐತೆ, ಬೈಲಾಟ್ರಲ್ ಸೀರೀಸಲ್ಲಿ ಬರುವಂಥ ರೆವೆನ್ಯೂನೇ ಬೇಜಾನ್ ಐತೆ. ವರ್ಲ್ಡ್ ಕಪ್ನೇನು ನೆಚ್ಕೊಂಡಿಲ್ಲ, ಬಟ್ ವರ್ಲ್ಡ್ ಕಪ್ಪಿಗೆ ಇರೋಂಥ ಮರ್ಯಾದೆ ಇದೆ, ಮರ್ಯಾದೆ ನಾವು ಕೊಡ್ತೀವಿ ಅಷ್ಟೇ. ನಾವು ಇವ್ರ ಥರ ನಾವು ಬಾಯ್ಕಾಟ್ ಮಾಡ್ತೀವಿ, ಬದನೆಕಾಯಿ ಮಾಡ್ತೀವಿ, ಬೆಳೆಕಾಳು ಮಾಡ್ತೀವಿ ಅಂತ ನಾವು ಯಾವತ್ತೂ ಸಹ ಹೇಳಿಲ್ಲ. ವರ್ಲ್ಡ್ ಕಪ್ಪಿಗೆ ಬಾಯ್ಕಾಟ್ ಮಾಡ್ತೀವಿ ಅಂತ ನಾವು ಯಾವತ್ತೂ ಸಹ ಬಾಯ್ಬಿಟ್ಟು ಕೂಡ ಹೇಳಿಲ್ಲ ನಾವು. ಈ ನನ್ನ ಮಕ್ಕಳು ಬರೀ ಬಾಯ್ಕಾಟು. ಈ ಪಾಕಿಸ್ತಾನದವ್ರು ಆಡಿಲ್ಲ ಅಂತ ಅಂದರೆ ಒಂದೋಯ್ತು ಅಷ್ಟೇ. ಇವ್ರೇನಾದರೂ ಬಾಯ್ಕಾಟ್ ಮಾಡಿದ್ರು, ನಿಜವಾಗ್ಲೂ ಬಾಯ್ಕಾಟ್ ಮಾಡಿದ್ರು ಅಂತಂದರೆ ಉಗಾಂಡಾದವರು ರೀಪ್ಲೇಸ್ ಮಾಡ್ತಾರೆ ಇವ್ರನ್ನ ಗ್ರೂಪ್ A ಅಲ್ಲಿ. ಕಾಂಪಿಟೇಷನ್ ವೈಸ್ ನೋಡ್ತು ಅಂದರೆ ಉಗಾಂಡಾದವರೇ ಚೆನ್ನಾಗಿ ಆಡ್ತಾರೆ ಅಂತ ಕಾಣಿಸುತ್ತೆ ಪಾಕಿಸ್ತಾನದವ್ರಿಗೆ ಕಂಪೇರ್ ಮಾಡ್ತು ಅಂದರೆ. ಇವಾಗಿನ ಕ್ರಿಕೆಟ್ ನೋಡ್ತು ಅಂತಂದರೆ ಅಲ್ಲಾಗರು ಕಾಂಪಿಟೇಷನ್ ಇವ್ರು ಕೊಡ್ತಾ ಇದ್ದಾಗ ಏನಾದ್ರು ಹೇಳಿತ್ತು ಅಂತಲೇ ಒಂದ್ರಲ್ಲಿ ಅರ್ಥ ಇರೋದು. ನೀವು ಇಂಡಿಯಾಗೆ ಎಲ್ಲಿಂದನೂ ಸಮ ಅಲ್ಲಾಗರು, ಸುಮ್ಮನೆ ಏನಕ್ಕೆ ಈ ಥರ ಕಿತ್ತೋದು ಬುದ್ಧಿಗಳನ್ನ ತೋರಿಸ್ತೀರಾ?
ಬಿಡಿ ಹೋಗ್ರಿ, ಆಡಲ್ವಾ ಹೋಗ್ರಿ ಸರ್, ಯಾರು ಕೇರ್ ಮಾಡಲ್ಲ ಇಲ್ಲಿ. ಏನು ಇಂಡಿಯಾ ವರ್ಸಸ್ ಪಾಕಿಸ್ತಾನ ನೋಡಲೇಬೇಕು ಅಂತ ಎಲ್ಲ ಏನಿಲ್ಲ ಇಲ್ಲಿ. ಒಳ್ಳೆ ಕ್ರಿಕೆಟನ್ನು ನೋಡಬೇಕು ಅಂತಿದ್ದೀವಿ. ನೀವು ಇಲ್ಲಿ ಕಿತ್ತೋಗಿರೋ ಪಾಲಿಟಿಕ್ಸ್ನ ಮಾಡ್ಕೊಂಡು, ಅಂದರೆ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ಒಬ್ರನ್ನ ಬೇರೆ ಬೇರೆ ಥರ ನೋಡ್ತಾ ಇದ್ದಾರೆ, ಪಾರ್ಶಾಲಿಟಿ ಆಗ್ತಾ ಇದೆ ಇಲ್ಲಿ ಇಂಡಿಯಾಗೆ ಮಾತ್ರ ಬೇರೆ ವೆನ್ಯೂಗೆ ತೊಗೊಂಡೋಗಿ ಹಾಕ್ತೀರಾ, ಅಂದರೆ ಬೇರೆ ಕಡೆ ತೊಗೊಂಡೋಗಿ ಹಾಕ್ತೀರಾ ಮ್ಯಾಚ್ಗಳನ್ನ. ಇವರು ಬೇಕು ಅಂದಾಗ ಏನಕ್ಕೆ ಹಾಕೋದಿಲ್ಲ ನೀವು, ಬಾಂಗ್ಲಾದೇಶವ್ರು ಬೇಕು ಅಂದರೆ ಏನಕ್ಕೆ ಹಾಕೋದಿಲ್ಲ ನೀವು? ಅಲ್ಲಾಗರು ಕ್ರಿಕೆಟ್ ನಿಂತಿರೋದೇ ಇಂಡಿಯಾ ಮೇಲೆ ಇಲ್ಲಿ. ನೀವು ಇಂಡಿಯಾ ಮಾತೆ ಕೇಳಿಲ್ಲ ಅಂತಂದರೆ ಏನು ವರ್ಲ್ಡ್ ಕಪ್ ನಡೆಸೋಕ್ಕಾಗತ್ತಾ ನೀವು? ಇಂಡಿಯಾ ಮಾತು ಕೇಳಿಲ್ಲ ಅಂತಂದರೆ ಎಲ್ಲಿಂದ ತೊಗೊಂಬರ್ತೀರಾ ಸ್ಪಾನ್ಸರ್ಸ್ನ, ಎಲ್ಲಿಂದ ತೊಗೊಂಬರ್ತೀರಾ ದುಡ್ಡನ್ನ ನಡೆಸೋದಕ್ಕೆ, ಟೂರ್ನಮೆಂಟ್ನ ನಡೆಸೋಕ್ಕಾಗಲ್ಲ. ಅದಕ್ಕೆ ಇಂಡಿಯಾ ಹೇಳ್ದಂಗೆ ಕೇಳಬೇಕು. ಏನು ಮೊನೋಪೊಲಿ ಮಾಡಿದ್ದೀರಾ ಅಂತ ಕೇಳಿದ್ರೆ, ಹೌದು ಮೊನೋಪೊಲಿನೇ ಮಾಡಿದ್ದೀವಿ ನಾವು ಕ್ರಿಕೆಟಲ್ಲಿ, ಇಂಡಿಯಾದವ್ರು ಮೊನೋಪೊಲಿನೇ ಮಾಡಿದ್ದೀವಿ. ಅದನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು, ಡೈಜೆಸ್ಟ್ ಮಾಡ್ಕೋಬೇಕು. ನೀವು ನಡೆಸ್ರಪ್ಪ, ಆಯಿತು ನೀವು ಪಾಕಿಸ್ತಾನದವ್ರು ನಡೆಸ್ರಪ್ಪ, ನೋಡೋಣ ಪಾಕಿಸ್ತಾನದಲ್ಲಿ ಕೊಡ್ರಪ್ಪ ಅಷ್ಟು ಸಪೋರ್ಟು, ಅಷ್ಟು ದುಡ್ಡು ತೊಗೊಂಬರ್ರಪ್ಪ, ನೀವು ತೋರಿಸ್ರಪ್ಪ, ಅಷ್ಟು ವ್ಯೂವರ್ಶಿಪ್ನ ತೋರಿಸ್ರಿ ಕ್ರಿಕೆಟಲ್ಲಿ, ಅಷ್ಟು ಸಪೋರ್ಟ್ ತೋರಿಸಿ ಕ್ರಿಕೆಟಲ್ಲಿ, ತೊಗೊಂಬರ್ಸಿ. ನೀವು ಅಷ್ಟು ಏನೋ ದೊಡ್ಡದಾಗೇನೋ ಲೆಕ್ಚರ್ ಹೊಡಿತೀರಲ್ಲ, ತರಿಸಿ ಅಷ್ಟು ದುಡ್ಡನ್ನ ಪಾಕಿಸ್ತಾನದಿಂದ ತರಿಸಿ ICCಗೆ. ಅವಾಗ ಕೇಳ್ತಾರೆ ಅವರು ಕೂಡ ಸ್ವಲ್ಪ ಮಾತನ್ನ. ಲಾಟ್ರಿ ಹೊಡೆಯೋ ನನ್ನ ಮಕ್ಕಳು ಬಂದ್ಬಿಟ್ಟು ಈ ಥರ ಮಾತಾಡ್ತು ಅಂತಂದ್ರೆ ICC ಕೇಳ್ತಾ ಮಾತನ್ನ ಮುಚ್ಕೊಂಡು ಹೋಗ್ರಲ್ಲಿ ಅನ್ನುತ್ತೆ. ಇಷ್ಟೇ ಆಗ್ತಾ ಇರೋದು. ಏನೋ ಬಾಯ್ ಕಟ್ ಮಾಡ್ತೀವಿ ಅಂತ ಎದುರಿಸ್ತಾವ್ರೆ. ಕಳ್ಸ್ಕೊಡ್ರಿ, ಉಗಾಂಡಾದವ್ರು ಬರ್ತಾರೆ, ಸ್ಕಾಟ್ಲ್ಯಾಂಡ್ ಅವ್ರ ಥರನೇ, ನೋಡೋಣ ಅದೇನಾಗುತ್ತೆ ಇನ್ನೂ ಡೆವಲಪ್ಮೆಂಟ್ ಅಂತ. ನನ್ನ ಪ್ರಕಾರ ಏನೂ ಆಗಲ್ಲ. ಈ ಬಾಂಗ್ಲಾದೇಶವ್ರು ಅವಮಾನ ಆಯಿತು ಅಂತ ಹೋಗಿರ್ಬೋದು ಅಷ್ಟೇ. ಈ ಪಾಕಿಸ್ತಾನದವ್ರಿಗೆ ಅವಮಾನ ಆದ್ರೂ ನಾಚಿಕೆಗೇಡು ನನ್ನ ಮಕ್ಳು ಇವರು ಬರ್ತಾರೆ ನೋಡಿ ಮತ್ತೆ ಆಡೋದಕ್ಕೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.